ತಾವರೆಕೆರೆ ಶ್ರೀ ವೀರಭದ್ರೇಶ್ವರ ಶಾಲೆಯಲ್ಲಿ ವಿಜ್ಞಾನ ಗಣಿತ ಪ್ರದರ್ಶನ ಮೇಳ. ಮಕ್ಕಳ ವೈಜ್ಞಾನಿಕ ಚಿಂತನೆಗೆ ವೇದಿಕೆ, ನಾವೀನ್ಯ ಪ್ರಯೋಗಗಳಿಗೆ ಮೆಚ್ಚುಗೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಶ್ರೀ ವೀರಭದ್ರೇಶ್ವರ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಸೈನ್ಸ್ ಅಂಡ್ ಮ್ಯಾಥ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಅತ್ಯಂತ ಉತ್ಸಾಹ ಹಾಗೂ ಶಿಸ್ತಿನಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಕಂಠಪ್ಪ ಅವರು, ಭಾರತ ಇಂದು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುನ್ನಡೆಯುತ್ತಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶ್ವದ ಮುಂಚೂಣಿ ರಾಷ್ಟ್ರಗಳ ಪೈಕಿ ಒಂದಾಗಿ ಹೊರಹೊಮ್ಮುತ್ತಿದೆ. ಮಕ್ಕಳಿಗೆ ಪಠ್ಯಾಧಾರಿತ ಶಿಕ್ಷಣದ ಜೊತೆಗೆ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಧ್ಯಯನ ಹಾಗೂ ಪ್ರಾಯೋಗಿಕ ಅನುಭವಗಳನ್ನು ನೀಡಿದರೆ ಅವರಲ್ಲಿನ ಸೃಜನಶೀಲತೆ ಮತ್ತು ವೈಜ್ಞಾನಿಕ ಚಿಂತನೆ ಮತ್ತಷ್ಟು ವಿಕಸನಗೊಳ್ಳುತ್ತದೆ. ಇಂತಹ ಪ್ರದರ್ಶನ ಮೇಳಗಳು ಮಕ್ಕಳ ಪ್ರತಿಭೆ ಪ್ರದರ್ಶನಕ್ಕೆ ಅತ್ಯಂತ ಅಗತ್ಯವಾದ ವೇದಿಕೆಗಳಾಗಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಂತರ ಮಕ್ಕಳಿಂದಲೇ ವಿಜ್ಞಾನ ಮತ್ತು ಗಣಿತಶಾಸ್ತ್ರದ ವಿವಿಧ ಪ್ರಾಯೋಗಿಕ ಸ್ಟಾಲ್ಗಳ ಉದ್ಘಾಟನೆ ನಡೆಯಿತು. ಪ್ರದರ್ಶನದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆ, ರಸ್ತೆ ಸಂಚಾರ ನಿಯಮಗಳ ಮಹತ್ವ, ಭೂಮಿಯ ರಚನೆ ಹಾಗೂ ಪ್ರಕೃತಿ ಸಂಪನ್ಮೂಲಗಳು, ವಾಯುಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ, ಸೌರಶಕ್ತಿ ಬಳಕೆ ಮತ್ತು ಪರ್ಯಾಯ ಇಂಧನಗಳು, ಹನಿ ನೀರಾವರಿ ವ್ಯವಸ್ಥೆ, ಸ್ವಚ್ಛ ಭಾರತ ಮಿಷನ್, ಬಾಹ್ಯಾಕಾಶ ನೌಕೆಗಳು ಹಾಗೂ ಗ್ರಹಗಳ ಮಾದರಿಗಳು, ಗಣಿತ ಆಧಾರಿತ ಲೆಕ್ಕಾಚಾರ ಹಾಗೂ ತರ್ಕಬದ್ಧ ಆಕೃತಿಗಳು ಇತ್ಯಾದಿ ವಿಷಯಗಳ ಕುರಿತಾದ ಅನೇಕ ಆಕರ್ಷಕ ಮಾದರಿ ಪ್ರಯೋಗಗಳನ್ನು ಮಕ್ಕಳು ಪ್ರಸ್ತುತಪಡಿಸಿದರು. ವಿದ್ಯಾರ್ಥಿಗಳು ತಮ್ಮದೇ ಪ್ರಯೋಗಗಳ ಮೂಲಕ ವಿವರ ನೀಡಿದ್ದು ವೀಕ್ಷಕರಿಂದ ಭಾರೀ ಮೆಚ್ಚುಗೆ ಪಡೆಯಿತು. ಈ ವಿಜ್ಞಾನ ಗಣಿತ ಮೇಳಕ್ಕೆ ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆ, ಸರ್ವೋದಯ ಶಾಲೆ, ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರದರ್ಶನಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಶಾಲಾ ಸಂಸ್ಥಾಪಕರಾದ ಶಿವರುದ್ರಪ್ಪ, ಕಾರ್ಯದರ್ಶಿ ಮಮತ, ಮುಖ್ಯ ಶಿಕ್ಷಕಿ ತಮ್ಮಣ್ಣ ಬಾನು, ಶಾಲಾ ಸಮಿತಿಯ ಸದಸ್ಯರಾದ ಸರ್ಜಿ ರಮೇಶ್, ಇದಾಯತ್ ಉಲ್ಲಾ, ಸುನೀತಾ ರವಿಕುಮಾರ್, ಹರೀಶ್, ರಘು, ಸತೀಶ್, ರೇಖಾ, ರಮ್ಯಾ, ಸಹ ಶಿಕ್ಷಕರು ಹಾಗೂ ಸಹ ಶಿಕ್ಷಕಿಯರು, ಶಾಲಾ ಸಿಬ್ಬಂದಿ, ಪೋಷಕರು ಮತ್ತು ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ಪ್ರೋತ್ಸಾಹ ಪತ್ರ ನೀಡಿ ಗೌರವಿಸಲಾಯಿತು. ಈ ಮೇಳವು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ, ತರ್ಕಶಕ್ತಿ ಹಾಗೂ ಸಂಶೋಧನಾ ದೃಷ್ಟಿಕೋನ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂಬ ಅಭಿಪ್ರಾಯವನ್ನು ಗಣ್ಯರು ವ್ಯಕ್ತಪಡಿಸಿದರು. ವರದಿ ದೇವರಾಜ್ ಕೆ, ನೆಲ್ಲಿ ಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ 4. ವಿಶಾಲವಾದದ್ದು, ವಿಶಾಲ ದೃಷ್ಟಿಕೋನವನ್ನು ನಾವು ನಮ್ಮ ಬೆಳವಣಿಗೆಗಳಾದ ಒಂದು ಏನು ಅಂತರಿಕ್ಷಯಾನ ಇರ್ಬೋದು, ನಮ್ಮ ಏನು ನಾಗರಿಕ ಸೇವಾ ಸಹಕಾರಗಳಿರ್ಬೋದು, ಅದರಲ್ಲೆಲ್ಲ ನಾವು ಕಾಣ್ತಾ ಇದ್ದೇವೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆಯನ್ನು ನಮ್ಮ ಭಾರತ ದೇಶ ಮಾಡ್ತಾ ಇದೆ. ಅಂತಹ ಒಂದು ವಿಜ್ಞಾನಗಳ ಸಂಶೋಧನೆಗಳನ್ನು ಮತ್ತು ಇತರೆ ವಿಚಾರಗಳನ್ನು ನಿಮಗೆಲ್ಲ ಮನಮುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಶಾಲೆಯಲ್ಲಿ ಈ ದಿನ ವಿಜ್ಞಾನ ಪ್ರದರ್ಶನವನ್ನು ಏರ್ಪಡಿಸಿರೋದು ತುಂಬ ಒಳ್ಳೆಯ ವಿಚಾರ. ಹಾಗೆ ನಮ್ಮ ಮಾಸ್ಟ್ರಾದ ಶಿವರುದ್ರಪ್ಪ ಮಾಸ್ಟ್ರ್ ಅವರಿಗೆ ಈ ವರ್ಷದ ಜಿಲ್ಲಾ ಪ್ರಶಸ್ತಿ ದೊರೆತಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಈ ಶಾಲೆಯನ್ನು ಭಾಳ ಉತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಒಂದು ಜವಾಬ್ದಾರಿಯನ್ನು ಭಾಳ ಶ್ರದ್ಧೆಯಿಂದ ದಂಪತಿಗಳಿರುವರು ಕೂಡ ಸೇರಿಕೊಂಡು ನಿರ್ವಹಿಸ್ತಾ ಇರೋದು ತುಂಬ ಸಂತೋಷಕರವಾದ ವಿಚಾರವಾಗಿದೆ. ಈ ಒಂದು ಶಾಲೆಯಲ್ಲಿ ಎಲ್ಲ ವಿಚಾರಗಳಲ್ಲೂ ಭಾಳ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇರೋದು ಭಾಳ ಒಂದು ಹೆಮ್ಮೆಯ ವಿಚಾರ. ಇದನ್ನು ಮನಗಂಡು ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. This Tejas using paper LUOS and motor to simulate launch, loading and rover movement. Thank you. Swachh Bharat is a clean India. And solar power deeply connected automation focus on sanitation, waste management, reduce, reuse, recycle, and behavior change directly reduce pollution, conserve, creates and healthier environment. Thank you.
machine rotated on its axis 24/7. The model is it is a microscopic image of DNA. I'm studying in first standard. My model name is human body parts. The body cavities areas which are different organ. Body parts names: head, eyes, nose, ear, teeth, hands, leg, foot. Thank you. Rajan, I am studying in UKG. My model name is Season Snips. A season